ಗೆಳೆಯರೇ ನಮಸ್ತೆ, ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಹೋಗ್ತಾ ಇರೋ ಜಾಗ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಈ ಸಾವನದುರ್ಗ ಎಂಬ ಬೆಟ್ಟ ಇರುತ್ತೆ. ಹಾಗೂ ಈ ಬೆಟ್ಟದ ವೈಶಿಷ್ಟ್ಯತೆ ಏನಂತಂದರೆ, ಏಷ್ಯಾದಲ್ಲೇ ಅತಿ ಎತ್ತರದ ಏಕಶಿಲಾ ಬೆಟ್ಟ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುತ್ತೆ. ಸಮುದ್ರ ಮಟ್ಟದಿಂದ 1226 ಮೀಟರ್ ಇರುವ ಈ ಒಂದು ಬೆಟ್ಟಕ್ಕೆ ವೀಕೆಂಡ್ನಲ್ಲಿ ಅಥವಾ ವೀಕ್ ಡೇಸಲ್ಲಿ ಪ್ರವಾಸಿಗರು ಬರ್ತಾನೆ ಇರ್ತಾರೆ. ಹಾಗೂ ಬೆಂಗಳೂರಿಗೆ ತುಂಬ ಹತ್ತಿರ ಇದು. ಹಾಗಾಗಿ ಹೆಚ್ಚು ಟೆಕ್ಕಿಗಳು ಅಥವಾ ಸ್ಟ್ರೆಸ್ಸಿಂದ ಬಳಲ್ತಿರೋರು ಬೆಂಗಳೂರಲ್ಲಿರ್ತಾರೆ ತುಂಬ ಜನ. ಅಂಥವರು ಈ ಒಂದು ಜಾಗಕ್ಕೆ ಬಂದೇ ಬರ್ತಾರೆ ಅಂತಲೇ ಹೇಳ್ಬೋದು. ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರ ಇರುತ್ತೆ. ಹಾಗೂ ರಾಮನಗರದಿಂದ 29 ಕಿಲೋಮೀಟರ್ ದೂರ ಇರುತ್ತೆ. ಮಾಗಡಿಯಿಂದ 13 ಕಿಲೋಮೀಟರ್ ದೂರ ಇರುತ್ತೆ. ಇನ್ನು ನಮ್ಮೂರಿಂದ ಅಂದರೆ ಮಂಡ್ಯದಿಂದ 79 ಕಿಲೋಮೀಟರ್ ದೂರ ಇರುತ್ತೆ. ಸಾವನದುರ್ಗ ಈ ಒಂದು ಬೆಟ್ಟದ ಕೆಳಗೆ ನಮಗೆ 2 ದೇವಸ್ಥಾನಗಳು ಸಿಗುತ್ತೆ. ಇಲ್ಲಿಂದ ಎಡಭಾಗಕ್ಕೆ ಹೋದರೆ ಸಾವಂದಿ ವೀರಭದ್ರಸ್ವಾಮಿ ದೇವಸ್ಥಾನ ಸಿಗುತ್ತೆ. ಹಾಗೂ ಇಲ್ಲಿಂದ ಬಲಭಾಗಕ್ಕೆ ಹೋದರೆ ಅರ್ಧ ಕಿಲೋಮೀಟರ್ ದೂರ ಹೋದರೆ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಈಗ ಮೊದಲು ಸಾವಂದಿ ವೀರಭದ್ರೇಶ್ವರನ ದರ್ಶನ ಪಡೆದು ನಂತರ ಮುಂದೆ ಹೋಗೋಣ. ವೀರಭದ್ರೇಶ್ವರನ ದರ್ಶನ ಪಡೆದ ನಂತರ ಬೆಟ್ಟ ಹತ್ತಲು ಮುಂದಾದ್ವಿ. ಈ ದಾರಿ ಏನು ನೋಡ್ತಾ ಇದ್ದೀರಾ? ದಾರಿ ಹಿಂಗೋಗಿ ಅಲ್ಲಿ ಜನ ಹತ್ತುತ್ತಾ ಇದ್ದಾರೆ ನೋಡಿ. ಜನ ಅಲ್ಲಿ ಹತ್ತುತ್ತಾ ಇದ್ದಾರೆ. ಓಕೆ, ಜನ ಹಂಗೋಗಿ ಅಲ್ಲಿಲ್ಲ ಬೆಟ್ಟ. ಅಂದರೆ ನಾವು ಹೋಗ್ಬೇಕಾಗಿರೋ ಪೀಕು ಇಲ್ಲಿಗೆ ಬರಬೇಕು. ಎಲ್ಲೋದು? ಅಲ್ಲಿ ಅಲ್ಲಿಗೆ ಬರಬೇಕು ಗುರು. 3 ಸಲ ಹತ್ತಿದ್ಯಾ? ಹೆಂಗಿರುತ್ತೆ? ಹತ್ಬೋದಾ? ಹತ್ಬೋದು. ಕುದುರೆ ಮೆಟ್ಲು ಇರುತ್ತೆ. ಹಾಂ, ಆಮೇಲೆ ಇನ್ನೇನಿರುತ್ತೆ? ಕೋಟೆಗಳು ಇರುತ್ತೆ. ಹಾಂ, ಫೋಟೋ ಶೂಟು ಚೆನ್ನಾಗಿ ಮಾಡ್ಬೋದು. ಓಕೆ. ಮೇಲ್ಗಡೆ ಬಸವಣ್ಣನೂ ನೋಡ್ಬೋದು. ಹಾಂ, ಮೇಲ್ಗಡೆ ಪ್ಲೇಸು ವಾತಾವರಣ ಎಲ್ಲ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ನಾನು ಹತ್ತುತ್ತಾ ಇರೋದು. ಬಾ, ಹೆಂಗಿರುತ್ತೆ ನೋಡೋಣ. ಎಲ್ಲರೂ ಬರ್ಸ್ಕೋತಾ ಇದ್ದೀರಾ? ಕೊರೋನಾ ಬರೋಕ್ಕಿಂತ ಮುಂಚೆನಾ? ಓ, ಎಷ್ಟು ಜನ ಹೋದ್ರು, ಎಷ್ಟು ಜನ ಬಂದರು? ತುಂಬ ಕಡ್ದಾಗಿದೆ ಬೆಟ್ಟ ಮಾತ್ರ ತುಂಬ ಕಡ್ದಾಗಿದೆ. ನೋಡೋಣ ನಾವೆಷ್ಟು ಮೇಲೆ ಕತ್ತುತ್ತೀವೋ ಫುಲ್ಲು ಪೀಕಿಗೆ. ಬಸವ ಇದೆಯಲ್ಲ, ಬಸ್ಸೊಂದು ವಿಗ್ರಹ, ಅದೇ ಲಾಸ್ಟ್ ಪೀಕಾ ತುದಿ. ನೋಡೋಣ ಅಲ್ಲಿವರೆಗೂ ಹತ್ತುತ್ತೀವ ಅಂತ. ಹತ್ತಬೇಕು. 11:45 ಟೈಮು. ಮಧ್ಯಾಹ್ನ 2 ಗಂಟೆ 3 ಗಂಟೆ ಥರ ಕಾಣ್ತೈತೆ. ಹೆಂಗಿದೆ? ಕಡ್ದಾಗಿದೆ. ಈ ಬೆಟ್ಟ ಹತ್ತೋದಕ್ಕೆ ಮೆಟ್ಲುಗಳಿರೋದಿಲ್ಲ. ಈ ಬೆಟ್ಟ ಹೇಗಿದೆಯೋ ಹಾಗೆ ನಾವು ದಾರಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅನ್ನೋದಕ್ಕಿಂತ ಇಲ್ಲೇ ಆ್ಯರೋ ಮಾರ್ಕ್ ಇರುತ್ತಲ್ಲ, ಆ ಒಂದು ಆ್ಯರೋ ಮಾರ್ಕ್ನ ಫಾಲೋ ಹೋದರೆ ನಾವು ಸುಲಭವಾಗಿ ಬೆಟ್ಟ ಹತ್ಬೋದಾಗಿರುತ್ತೆ. ಇಲ್ಲ ಅಂತಂದರೆ ಈ ಆ್ಯರೋ ಮಾರ್ಕ್ ಇಲ್ಲದೆ ನಾವು ಬೇರೆ ಸಪ್ರೇಟ್ ದಾರಿ ಹೋಗ್ತೀವಿ ಅಂತಂದರೆ ಜಾರ್ತೀವಿ, ತಪ್ಪಿದ್ರೆ ಸ್ಲಿಪ್ಪಾಗಿ ಬೀಳ್ತೀವಿ. ಆ ಥರದ ದಾರಿಗಳಿರುತ್ತೆ. ಇದು ಸುಲಭವಾದ ದಾರಿ. ಆ್ಯರೋ ಮಾರ್ಕ್ ಇರೋ ಜಾಗ ಸುಲಭವಾದ ದಾರಿ. ಎಲ್ಲ ವಿಶ್ರಾಂತಿ ತಗೋತಾರೆ. ಬೆಟ್ಟ ಹತ್ತು ಬಂದು ಸುಸ್ತಾಗಿ ಬಂಡೆಗಳ ಕೆಳಗಡೆ ವಿಶ್ರಾಂತಿ. ಸರಿಯಾಗಿದೆ ಕಣಲ್ಲೋ ಬೆಟ್ಟ. ಇದೇ ಫಸ್ಟ್ ಟೈಮ್ ನಾನು ಹತ್ತುತ್ತಿರೋದು. ಅದೇ ಕೋಟೆ. ಅದು ಯಾರು ಕಟ್ಟಿದ್ರು ಅನ್ನೋ ಒಂದು ಹಿಸ್ಟ್ರಿ ನನಗೆ ಗೊತ್ತಿಲ್ಲ. ಹಿಸ್ಟ್ರಿನ ಜಾಲಾಡಿಸಿ ನಿಮಗೆ ಹೇಳ್ತೀನಿ ವಿಡಿಯೋದಲ್ಲಿ.
1299 ಮೀಟ್ರ್ ಏನೋ ಇದೆ ಸಮುದ್ರ ಮಟ್ಟದಿಂದ ಈ ಒಂದು ಬೆಟ್ಟ. 4000 ಅಡಿ ಎತ್ತರ ಆಗುತ್ತೆ. ಕೆಲವೊಂದು ಬೆಟ್ಟಗಳು ಹೆಂಗಿರ್ತವೆ ಅಂದರೆ ಬೆಟ್ಟ ಹತ್ತಬೇಕಾದ್ರೇ ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ಆದರೂ ಕಷ್ಟ. ಮೇಲಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಕಷ್ಟ. ಈ ಬೆಟ್ಟ ಇನಿಷಿಯಲ್ ಸ್ಟೇಜಲ್ಲೇ ಗೊತ್ತಾಗ್ಬಿಡುತ್ತೆ ನನ್ನನ್ನು ಹತ್ತೋದು ಕಷ್ಟ ತುಂಬ, ಹತ್ಬೇಕಾದ್ರೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಬಾ, ಮೈಂಡ್ ಸೆಟ್ ಮಾಡ್ಕೊಬಾ ಅಂತ ಕೇಳುತ್ತೆ ಈ ಬೆಟ್ಟ. ನಾವು ಪ್ರಿಪ್ರೇಷನ್ ಏನೂ ಮಾಡ್ಕೊಬಂದಿಲ್ಲ, ಮೈಂಡ್ ಸೆಟ್ಟು ಇರಲಿಲ್ಲ. ಬಿಸಿಲು ಜಾಸ್ತಿ ಇದೆ, ಬೆಟ್ಟ ಹತ್ತಕ್ಕಾಗಲ್ಲ ಅಂತಲೇ ಅಂದ್ಕೊಂಡಿದ್ದು. ಆದರೂ ಬರೋದು ಬಂದಿದ್ದೀವಿ, ನೋಡೋಣ ಅಂದ್ಬಿಟ್ಟು ಮೈಂಡ್ ಸೆಟ್ ಇಲ್ಲದೆ ಪ್ರಿಪ್ರೇಷನ್ ಇಲ್ಲದೆ ಬಂದೋ. ಹತ್ಬೋದು, ಸ್ವಲ್ಪ ಕಷ್ಟ ಆಗುತ್ತಷ್ಟೇ. ಹತ್ಬೇಕಾದ್ರೆ ಕಷ್ಟ ಅಲ್ಲ, ತುಂಬ ಇಳಿಜಾರಿದೆ. ಇಳಿಬೇಕಾದ್ರೆ ಅದು ಹೆಂಗೆ ಇಳಿತೀವೋ ಗೊತ್ತಿಲ್ಲ. ಎಲ್ಲರೂ ಇಳಿತಾ ಇದ್ದಾರೆ ಕಷ್ಟಪಟ್ಕೊಂಡು ಪಾಪ. ಅದನ್ನೊಂದಷ್ಟು ಕ್ಲಿಪ್ಗಳು ಹಾಕ್ತೀನಿ ನೋಡಿ, ನನ್ನ ಹಿಂದೆ ಇಳಿತಾ ಇದ್ದಾರೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಷ್ಟಪಟ್ಟು ಇಳಿತಾ ಇದ್ದಾರೆ. ಆ ಥರ ನಾವು ಇಳಿಬೇಕಾಗತ್ತೆ. ಹತ್ತುವಾಗೇನೋ ಸ್ವಲ್ಪ ಕಷ್ಟ, ಇಳಿಬೇಕಾದ್ರೆ ತುಂಬ ಕಷ್ಟ. ಹೆಂಗನಿಸ್ತು ಅನುಭವ? 3 ಸಲ ಹತ್ತಿದೆಯಾ? ಈ ಸಲ ಹತ್ತಿರೋದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇದೆ? 3 ಸತ ಹತ್ತಿರೋದಕ್ಕೂ ಈ ಸತ ಹತ್ತಬೇಕಾದ್ರೆ ಒಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತು. ಏನಕ್ಕೆ? ಸುಮಾರು ಒಂದು 2 ವರ್ಷ ಗ್ಯಾಪ್ ಆಯಿತು ಬಿಟ್ಟು. ನೀನು ದಿನ ಹತ್ತುತ್ತಾ ಇದ್ದಾ ನಿಮ್ಮ ಅಜ್ಜಿ ಮನೇಲಿದ್ರೆ? ಇಲ್ಲ, ಮತ್ತೆ ಈ ಸತ ಒಂದು ಸ್ವಲ್ಪ ರಿಸ್ಕ್ ಅಂದರೆ ಬ್ಯಾಗ್ ಹಾಕ್ಕೊಂಡಿದ್ದೀನಿ ಅಂತ ಕೊಡು. ಆಮೇಲೆ ನಿಂಗೆ ಇಷ್ಟ ಬಂದಾಗ 11 ಗಂಟೆ, ಇವಾಗ 3 ಗಂಟೆ ಥರ ಕಾಣ್ತಿದೆ ಅಷ್ಟೇ. ಹೋಗ್ಬೇಕು ನಾವು ಈಗ. ಒಂದು ಅರ್ಧ ದಾರಿ ಸ್ವಲ್ಪ ಟಫ್ ಇದೆ, ಇದೇ ಥರ. ಅದಾದ್ಮೇಲೆ ಆರಾಮಿದೆ. ಓಕೆ ಓಕೆ. ಮಳೆ ನೀರು ಇಲ್ಲಿಂದ ಅಲ್ಲಿಗೆ ಹಾದು ಹೋಗುತ್ತೆ. ಓಕೆ, ಚೆನ್ನಾಗಿದ್ದೀರಾ? ಹಾಯ್, ಬಂದ್ರಪ್ಪ, ಮಾತಾಡ್ರು, ಕಾಣೆ ಆಗ್ಬಿಡ್ತೀರಾ? ಬರೋ. ಯಶು ಬಾರ, ಏನು ಕುತ್ಕೊಬಿಡ್ತಾನೆ. ಈ ಬೆಟ್ಟ ಹತ್ತಕ್ಕೂ ಕೂಡ ನಾವು ಒಳ್ಳೆ ಜಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನೋಡಿ. ಅಂದರೆ ಮನುಷ್ಯರು, ನಾವಂತಲ್ಲ, ಮನುಷ್ಯರು ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಹತ್ಬೇಕಲ್ವಾ. ಈ ಜಾಗ ಇರಲಿಲ್ಲ ಅಂತ ಅನ್ಕೊಬಿಡಿ. ಈ ಬೆಟ್ಟಕ್ಕೆ ಅಲ್ಲಿಂದ ಹಂಗೆ ಹತ್ತಕ್ಕಾಗ್ತಿತ್ತಾ? ಮೆಟ್ಲು ಮಾಡಬೇಕಿತ್ತಷ್ಟೇ. ಬನ್ನಿ ಈಗ ಮುಂದೆ ಹೋಗೋಣ. ಬರಲ್ಲ ಹೆಸು, ಬಾರ ಕುತ್ಕೊಂಡದೆ. ಹತ್ತು ಓಡಾಗ, ಹತ್ತು ಓಡು. ಹತ್ತಪುಟ ಅದನ್ನ ಕೊಟ್ಬಿಟ್ಟು ಯಾರ ಕೈ ಹೋಗು, ಅದ್ರ ಜೊತೆ ಇಡಕ್ಕಾಗ ನಿಂಗೆ ಹತ್ತಕ್ಕಾಗ್ತಲ್ಲ. ಇಲ್ಲಿಂದ ಆಳವಾಗಿ ಕಾಣುತ್ತೆ ನೋಡಿ, ಎಷ್ಟು ಆಳವಾಗಿದೆ. ಅಲ್ಲಿಂದ ಕಾಣಲಿಲ್ಲ. ಚೆನ್ನಾಗಿದೆ. ಯಶು ಬಪ್ಪ, ಯಾಕಾರ ಬಂದು ಇವನ ಜೊತೆ ಅನ್ನಿಸ್ತಾಯ್ತಾ? ಹೇಳೋ, ಯಾಕಾರ ಬಂದೆ ಅಂತ ಅನ್ನಿಸ್ತಾಯ್ತಲ್ವಾ? ಅನ್ನಿಸ್ಬೇಕು, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಇವನು ನಮ್ಮ ಮಾಮನ ಮಗ, ಈಗ 10th. ನನಗಿಂತ ಉದ್ದವನೇ ಅಷ್ಟೇ ನೋಡೋಕ್ಕೆ. Third time, no. That time is not the job.
ಸಕ್ಕ ಡೌನ್ ಇದೆ ಮಂಜ ಹೇಳ್ತೀನಿ. ನೀನ್ ಕೂತ್ಕೊಂಡು ಬಂದ್ರೆ ವಿಡಿಯೋ ಹಿಡ್ಕೊಂಡು ಹೋಗ್ತೀರಾ? ಅರ್ಧ ತಾರೀಕು ಹೋಗ್ರಿ ವಿಡಿಯೋ ನೋಡಿ. ಇದೇ ಲಾಸ್ಟ್ ಅಂತ ನಮ್ಮ ಹುಡುಗ. ಇದೇ ಲಾಸ್ಟ್. ಇವಾಗ ಎಷ್ಟು ಬಂದ್ರೆ ಅದು 3 ವರ್ಷ ಮೇಲೆ ಕತ್ತಬೇಕು. ಬಸವಂತಕ್ಕೆ ಹೋಗೋದು ಬೇಡ, ಇದೇ ಲಾಸ್ಟ್ ಮಾಡೋಣ ಅಂತವನೆ. ಇದು ಏನ್ ಪ್ರಯೋಜನ? ಹೌದಾ? ಇಲ್ಲ ಹೋಗ್ತೀವಿ ಮೇಲ್ಗಡೆ ತನಕ ಕ್ಯಾಮ್ರಾ ಇಟ್ಬಿಟ್ಟು. ಶೂಟಿ ಮ್ಯಾಂಗೋ ಜ್ಯೂಸ್, ಬಟರ್ಮಿಲ್ಕ್, ಮೌಂಟೇನ್ ಡ್ಯೂ, ಮಜ್ಜಿಗೆ ಸರ್ ಏನು ಕೊಡಿ ಸರ್ ನಿಮಗೆ? ಆರೆಂಜ್ ಮ್ಯಾಂಗೋ ಜ್ಯೂಸ್ ಸರ್. ಮಜ್ಜಿಗೆ ಯಾರು ಕೊಡಲ ಸರ್ ನಿಮಗೆ? ಹುಷಾರು ಮೇಡಮ್. This one I have something. ಬಟರ್ಮಿಲ್ಕ್ ಮೇಡಮ್. ಮ್ಯಾಂಗೋ ಜ್ಯೂಸ್, ಬಟರ್ಮಿಲ್ಕ್, ಮೌಂಟೇನ್ ಡ್ಯೂ, ಮಜ್ಜಿಗೆ. ಹಿಂಗೆ ಹೋಗ್ಬೇಕು. ಕೂತ್ಕೊಳ್ಳೋಣ. ನೀವು ಹೋಗಿದ್ರಾ ಇಲ್ಲಿಗೆ ಲಾಸ್ಟಾ? ಇಲ್ಲ ಹೋಗಿದ್ರಾ? ಓ ಬರ್ತಾ ಇದ್ದೀರಾ? ಕೆಳಗಡೆ ಆಲ್ರೆಡಿ ರೆಸ್ಟ್ ತಗೋತಾ ಇದ್ದೀರಲ್ಲ, ಹೋಗಿದ್ದು ಬಂದ್ರೆ ಅನ್ಕೊಂಡೆ. ಓ ಅಲ್ಲಿ ಇವನೇ ತಾನೇ ಹತ್ತುತ್ತಿದ್ದು. ಇದು ಏನದು? ಅದೇ ಹೋಗೋಣ. ಸುಸ್ತಾಗ್ಬಿಟ್ಟಿದ್ದೇನಪ್ಪ. 3 ಸಲ ಹತ್ತಿರೋ ಸಾಹಸಿಗ ನೀನು. 4ನೇ ಸಲಕ್ಕೆ ಯಾಕೆ ಒದ್ದಾಡ್ತಾ ಇದೆಯಾ? ಹಾಂ, ಕೋಟೆ ತನಕನೇ ಬಂದಿದ್ದೀವಿ, ಇನ್ನೊಂದಷ್ಟು ದೂರ ಹೋಗ್ಬಿಡೋಣವ. ಕೋಟೆ ಇದೆ ತಾನೇ ಲಾಸ್ಟು? ಕೋಟೆ ಇನ್ನೂ ಆಯ್ತಾ? ಅಲ್ಲಿ ತನಕ ಹೋಗೋಣ ಬಾ ಹಂಗಾರೆ. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದಾರೆ, ಇಲ್ಲೂ ಮಾರ್ಕ್ ಮಾಡಿದ್ದಾರೆ, ಇಲ್ಲೂ ಮಾರ್ಕ್ ಮಾಡಿದ್ದಾರೆ. ಹಿಂಗೆ ಹೋಗ್ಬೇಕು ನಾವೀಗ. ಹಾಂ ಹಿಂಗೆ ಲೇ ಹಿಂಗೆ ಅಂತ ಹಿಂಗೆ ಕಣಲ್ಲ. ಹಾಂ ಹಿಂಗೆ. ಅಕ್ಕ ಇದು ಕಣ ಜಾಗಲು. ಆ ಕಡೆ ಹೋಗ್ತಾ ಇದ್ದೀರಾ? ಈ ಕಡೆ ಅಲ್ವ ಜಾಗ ಇರೋದು ಕ್ಲೀನಾಗಿ? ಹುಷಾರ್ ಕಣ, ಇಲ್ಲಿ ನೀರೈತೆ ಬಾ. ಮಳೆ ನೀರು ಜಾರದ್ರೆ ಕೆಳಗಡೆ ಶಿವನ್ ಪದ ಇರುತ್ತೆ, ಗಟ್ಟಿಯಾಗಿ ಇಟ್ಕೋಬೇಕು. ಶಿವನ್ ಪದ ಏನಿಲ್ಲ ಗುರು, ಮರದ ಹತ್ರ ಹೋಗ್ತಾರೆ. ಇದೇನ ಕುದುರಾಜ? ಇದು ಕುದುರಾಜ ತಾನೆ ಕಂತ ಕಣಗ. ಯಾಕಪ್ಪ ಅಲ್ಲಿ ಲಾಸ್ಟ್ ಆಯ್ತಲ್ಲ ಬಂಡೆ ಹತ್ಬಿಟ್ಟು ಬಂದ್ಬಿಡೋಣ ಬರ. ಸೀಕ್ರೆಟ್ ಗುಳಿಗಳಿಗೆ ಹೋಗ್ರು. ಬರೋ ಆಯ್ತು. 40% ಹತ್ತಿದ್ದೀವಿ ಬೆಟ್ಟನ. ಬೆವ್ರು ಕಿತ್ಕೊ ಬರ್ತಾಯಿದೆ, ನಿಮಗೆ ಕಾಣ್ತಾಯಿಲ್ಲ ಅಷ್ಟೇ. ನಮ್ಮ ಹುಡುಗ ಅಲ್ಲಿ ನಿಂತ್ಕೊಂಡೆ ಬಿಟ್ಟು ಅವನು ಜಪ ಮಾಡ್ತಾವನು ನಿಂತ್ಕೊಂಡು. ಏಯ್ ಬರ ಬಾ ಇಲ್ಲಿಗೆ. ತುಂಬ ಕಷ್ಟ ಇದೆ, ಪ್ರಿಪ್ರೇಷನ್ ಮಾಡ್ಕೊಬರ್ಬೇಕು ಮತ್ತು ಬೆಳಗ್ಗೆ ಬರಬೇಕು. ಲಾಸ್ಟ್ ನೆನ್ನೆ ಮೊನ್ನೆ ಎಲ್ಲ ಮೋಡ ಹಾಕೊಂಡು ಇಕ್ತಿತ್ತು, ಇವಾಗ ಬಿಸಿಲು ಹಾಕೊಂಡು ಎಕ್ತೈತೆ ನೋಡಿ. ಇದೇ ಅಲ್ವಾ ವಿಧಿ ಆಟ ಅಂತಂದರೆ. ನಿನ್ನೆ ಮೊನ್ನೆ ಮನೆ ಒಳಗಿದ್ದು ಮೋಡ ಇತ್ತು, ಇವತ್ತೇನೋ ಬೆಟ್ಟ ಹತ್ತಕ್ಕೆ ಬಂದರೆ ಬಿಸಿಲು. ಏನೋ ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರಗಳು ಹಂಗೇನೆ. ಇಷ್ಟು ದೂರ ಹತ್ತು ಬಂದಿದ್ದಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗಿ ಸಾಕು. ಫುಲ್ಲು ಕಡಿದಾದ ಬೆಟ್ಟ, ಹೀಗಿದೆ ಪೀಕು. ಇನ್ನು ಮುಂದೆ ದೂರ ಅಂದರೆ ಸ್ವಲ್ಪ ಬೆಟ್ಟ ಹತ್ತು ಬಂದಂಗೆಲ್ಲ ನಿಮ್ಗೆ ಬೇರೆ ಬೇರೆ ಸ್ಥಳಗಳು ಎಕ್ಸ್ಪ್ಲೋರ್ ಆಗ್ತಾಯಿದೆ. ತುಂಬ ಕಡಿದು. ಬರಪ್ಪ ಬರ ಚಿನ್ನು, ಬಪ್ಪ ಬಾ ಹೇಳ್ತೀನಿ.
ನಿಧಾನಕ್ಕೆ ಬಾ. ಓ ಪುಟ, ಹಾಯ್ ಹಾಯ್. ಬೆಟ್ಟ ಹತ್ತುತ್ತಾ ಇದೆಯಾ? ಹೆಚ್ಚಿನ ನೋಡಿಲ್ಲಿ ಇಲ್ಲೋ ನೋಡಿಲ್ಲ. ಸರಿ ಬೆಟ್ಟ ಹತ್ತಪ್ಪ. ಬೇಡ ಸರ್. ಗೊತ್ತಾವೇನು ಯಾರೋ ಮಾತಾಡ್ಸ. ಫುಲ್ ಫೇಮಸ್ ವರ್ಲ್ಡ್ಗೆ ಎಲ್ಲ ಮಾತಾಡ್ತಾರ ಸಾವಂತದುರ್ಗದಲ್ಲಿ. ಹಾಂ, ನನ್ಯಾರು ಮಾತಾಡ್ಸಲ್ಲ ಕಣ. ಏನಾ ಮುಚ್ಕೊಪ್ಪ ಬರಲಿ. ಆ ಕೋಟೆ ಲಾಸ್ಟಾ? ಹಾಂ, ಆ ಕೋಟೆ ಲಾಸ್ಟ್ ಮಾಡ್ಬಿಡೋಣ ಬಾ. ನೀನು ಹೇಳ್ದಲ್ಲ ಬಲ್ಲ ಕೋಟೆ ಲಾಸ್ಟ್ ಅಂತ ಬಾ. ಹತ್ತದು ಈ ಕಡೆ, ಇಳಿಯೋದು ಆ ಕಡೆ. ಇಲ್ಲೂ 2 ವೇ ಇದೆ ನೋಡಿ. ಇದು ಹತ್ತಕ್ಕಾಗಿಲ್ಲ ಅಂದರೆ ಅಲ್ಲತ್ತಿ ನೀವು. ಈ ಕಡೆನೇ ಹತ್ತನಾಗ್ರು ನಾವು ಸ್ವಲ್ಪ ಕಷ್ಟದ ಬೇಕು ಅಂದ್ಕೊಂಡ್ರೆ ಇದು ಕಷ್ಟ ಅಲ್ಲಪ್ಪ. ರಾಮಾಚಾರಿ ಎಲ್ಲಿದೆಯೋ? ನಾನು ಸಿಗಲ್ಲ ಮೇಷ್ಟ್ರಲ್ಲಿ. ಮೇಷ್ಟ್ರ ಬಾ. ಯಶೋ, ರಾಮಾಚಾರಿ ನಿಂತ್ಕೊಂಡು ಮೇಲತ್ತು ಬರೋ ಸಾಹಸ ಪಡಬೇಡಿ ಮೇಷ್ಟ್ರೇ. ನಿಮ್ಮ ಕೈಗೆ ನಾನು ಸಿಗಲ್ಲ. ನಿಮ್ಮ ಮಾತು ಕೇಳಿಕೊಂಡು ನಾನು ಒಲುಮೇಲನ್ನ ಈ ಸ್ಥಿತಿಗೆ ಬಿಟ್ಟಿದ್ದಕ್ಕೆ ಏನಾಗಿದೆ ಗೊತ್ತಾ? ಅವಳ ಸ್ಥಿತಿ ಬೆಂಗಳೂರಲ್ಲಿ. ಬನ್ನಿ. ಓ ಲಾಸ್ಟ್ ಅದಾ ಕೋಟೆ? ಇಲ್ಲಿ ಎಲ್ಲೋಗಿ ಇನ್ನು ಅರ್ಧ ಇದೆ. ಅಲ್ಲೇ ಹೋದ್ಮೇಲೆ ಹೇಗಿದೆ ನಿಮ್ಮ ಅನುಭವ? ಸೂಪರ್ ಆಗಿದೆ. ಹತ್ಬೋದಾ? ಚೆನ್ನಾಗಿ ಕಷ್ಟ? ಇಲ್ಲೊಂದು ಸ್ವಲ್ಪ ಕಷ್ಟ ನೋಡಿ. ಇಲ್ಲೊಂದು ಸ್ವಲ್ಪ ಕಷ್ಟ, ಅಲ್ಲೊಂದು ಸ್ವಲ್ಪ ಕಷ್ಟ ಹತ್ಬೇಕಾದ್ರೆ. ಹೌದು. ಯಾವೂರಿಂದ ಬಂದಿದ್ರಾ? ಯಾವೂರು? ನಾವಿಲ್ಲಿ ಕೆಂಗೇರಿಯಿಂದ ಬಂದಿದ್ದೀವಿ. ಕೆಂಗೇರಿ, ಬೆಂಗಳೂರು. ನಿಮಗೆ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ ಮಂಚನಬೆಲೆ ಡ್ಯಾಮು. ಅಲ್ಲಿ ಕಾಣ್ತಿದೆಯಲ್ಲ ನೀರಿರೋ ಜಾಗ ಎಲ್ಲ ಮಂಚನಬೆಲೆ ಡ್ಯಾಮೆ. ಹಾಗೂ ಈ ಕಡೆ ಬಂದರೆ ಸ್ವಲ್ಪ ಕೆಳಗಡೆ ನೋಡ್ಬೋದು ತೋಟ ಗೀಟ ಅರಣ್ಯ ಪ್ರದೇಶಗಳು ಈ ಕಡೆ ಕಾಣುತ್ತೆ. ಅಲ್ಲಿ ಕೋಟೆ ಇದೆ ಅಲ್ಲಿ. ಅಂದರೆ ಕಲ್ಲು ಕಾಂಪೌಂಡ್ ಥರ ಅದು ಕೋಟೆ ಅಂದರೆ. ಕಲ್ಲಲ್ಲಿ ಕಾಂಪೌಂಡ್ ಥರ ಇದೆ ಅಷ್ಟೇ. ಇಲ್ಲಿ ಬಂದರೆ ಮಾಮೂಲಿ ಪಾಪಸ್ ಕಳ್ಳಿ. ಎಷ್ಟು ಬರ ಅಲ್ಲಿ ಹೋಗ್ಬೇಕು ನೋಡಿ ಕೋಟೆಗೆ. ಕಾಣ್ತಿದೆಯಾ ಕೋಟೆ? ಕೋಟೆಯಿಂದ ಅಲ್ಲೋಗಿ ಅಲ್ಲಿಂದ ಅಲ್ಲೋದ್ರೆ ಏನೋ ಬಸವ ಸಿಗುತ್ತೆ. ಅದು ಪೀಕು. ಅಲ್ಲೋಗಿ ಗಂಟೆ ಬಾರಿಸಿದ್ರೆ ಮೇಲ್ಗಡೆ ಹತ್ತಿದ್ಕೂ ಸಾರ್ಥಕ. ಮೇಲ್ಗಡೆ ಎತ್ತಿದ್ದೀನಿ ಅಂತ. ಬೇಡ. ಇವನು ಗೊತ್ತಾ ನಿಮಗೆ? ಇವನು ಬರಲಿ ಗೊತ್ತಾ? ಗೊತ್ತಿಲ್ಲ. ವರ್ಲ್ಡ್ ಫೇಮಸ್ ಅನ್ಕೊಂಡಿದ್ದೆ, ಗೊತ್ತಿಲ್ಲ ಅವನು. ಎಷ್ಟೋ ಇಲ್ಲಿ ಒಂದು ಜ್ಯೂಸು? ಪಲ್ಪಿ. ಓಕೆ. ಯಾವಾಗಲೂ ಬರ್ತೀರಾ ಅಂದ್ರೆ ಡೈಲಿ ಬರ್ತಾ ಇರ್ತೀರಾ? ಇಡ ಕ್ಲೀನಾಗಿ. ಇಲ್ಲಿ ಎಷ್ಟು ಗಂಟೆ ಬರ್ತೀರಾ? ಬೆಳಗ್ಗೆ ಇವೆಲ್ಲ ಹೊತ್ಕೊಂಡು ಹೆಂಗೆ ಬರ್ತೀರಾ? ಅದಕ್ಕೆ ಡಬಲ್ ಕೊಟ್ಟರು ಏನು ತಪ್ಪಾಗಲ್ಲ. ಇಲ್ಲಿ ತನಕ ಬಂದು ಮಾಡ್ತಿರಲ್ಲ. ಆ ಕಡೆಯಿಂದ ಬಂದು ಸೌತೆಕಾಯಿ ಗೀತೆಗೇನೋ ತೊಗೋತೀವಿ. ಜ್ಯೂಸ್ಗಳು ಬೇಡ ಬರ. ಬರಲ್ಲ. ಅವ್ನು 3 ಸಲ ಹತ್ತವನೆ ಸಾಹಸಿಗ ರಣಬೇಟೆಗಾರ. ಬಾರು. ಬರಲ್ಲ. ನೋಡ ಇಲ್ಲೆಲ್ಲ ನೋಡಿದ್ರೆ ಆಯಾಸನೇ ಕಳೆದೋಗ್ಬಿಡುತ್ತೆ ಕಣ. ಹಾಂ, ಇಲ್ಲಿ ಎತ್ತರವಾಗಿ ಬಂದ ಮೇಲೆ ಆ ಬೆಟ್ಟಗಳೆಲ್ಲ ನಮಗೆ ಚಿಕ್ಕದಾಗಿ ಕಾಣುತ್ತೆ. ನೋಡಿ ಹೇಗೆ ಕಾಣ್ತಿದೆ, ಚೆನ್ನಾಗಿ ಕಾಣ್ತಿದೆ.
ಈ ಕಡೆ ಬಾ, ಆ ಕಡೆ ಹೋಗ್ಬೇಡ, ಬೆಳಕ್ ಹೋಯ್ತಿದ್ಯಾ? ಅಲ್ಲಲ್ಲಿ ಸ್ಟಾಪ್ ಕೊಡೋಣ, ಒಂದೇ ಸಮ ಹತ್ತದ ಬೇಡ. ಈ ಬಾಟ್ಲೆಲ್ಲೂ ಬಿಸಾಕ್ಬೇಡ, ಬ್ಯಾಗ್ ಹಾಕು. ಅವನೊಬ್ಬನೇ ತುಂಬ ಈಸಿಯಾಗಿ ಬರ್ತಾ ಇರೋದು ಬೆಟ್ಟದ ಮೇಲಕ್ಕೆ ಅಲ್ವೇನಪ್ಪ? ನೀನೊಬ್ಬನೇ ಮಲ್ಕೊ ಬರ್ತಾ ಇರೋದು ಬೆಟ್ಟದ ಮೇಲಕ್ಕೆ. ಹೆಂಗಿತ್ತಪ್ಪ ಬೆಟ್ಟದ ಪ್ರವಾಸ ನಿನ್ಗೆ? ತುಂಬ ಚೆನ್ನಾಗಿತ್ತು ಅಲ್ವಾ? ಬಾಯ್. ಏನಾಗಲ್ಲ, ಬೆಟ್ಟ ಇಷ್ಟು ದೂರ ಬಂದಿದ್ದೀವಿ, ಕೆಳಗಿಳಿದ್ಬಿಟ್ರೆ ಈಗ ಆಗಲ್ಲ. ಪೀಕ್ ಹೋಗ್ಬಿಟ್ಟು ಕೋಟೆಲಿ ಒಂದು ಅರ್ಧ ಗಂಟೆ ಮಲ್ಕೊಬಿಡೋಣ, ಫುಲ್ ರೆಸ್ಟ್ ತೊಗೊಂಡು ಯಾವಾಗ ನಮ್ಗೆ ಸುಸ್ತೆಲ್ಲ ಕಳೆಯುತ್ತೋ ಆಮೇಲೆ ನಿಧಾನಕ್ಕೆ ಹೋಗೋಣ. ಸಾಯಂಕಾಲ ಆದರೂ ಪರವಾಗಿಲ್ಲ. ಬಸವಣ್ಣನ ನೋಡ್ಲೇಬೇಕು ಇವತ್ತು. ನೀನು ನೋಡಿದ್ಯಲ್ವಾ ಬಸವಣ್ಣನ? ನಾನು ನೋಡಬೇಕು. ಅಲ್ಲಿ ನಡ್ಕೊ ಬರ್ಬೋದಲ್ವಾ? ಬರ್ಬೋದು. ಅಲ್ಲೋಗ್ಬಿಟ್ಟು ಅರ್ಧ ಗಂಟೆ ರೆಸ್ಟ್ ಆಗ್ಬಿಡೋಣ ಬಾ, ಸಾವ್ದಾಕ ತಿನ್ನೋಣ ಇಲ್ಲಿ ಬಂದು. ಆಮೇಲೆ ಇಲ್ಲೇ ಮಲ್ಕೋ. ಆ ಟೆಂಟ್ ಕಾಣ್ತೈತಲ್ಲ, ಟೆಂಟಲ್ಲೇ ಮಲ್ಕೋ, ಮೇಲ್ಗಡೆ ಹೋಗಿದ್ದು ಬಂದ್ಬಿಡೋಣ ಬಾ. ಆಯ್ತಾ, ಕೋಟೆ ಹತ್ರಕ್ಕೆ ಹೋಗಿದ್ದು ಬರೋಣ ಪಾಪ. ಈ ಬೆಟ್ಟ ಹತ್ತಬೇಕು ಅಂದರೆ ಸ್ವಲ್ಪ ಗಟ್ಸ್ಬೇಕು ನೋಡ್ರಿ. ಅಲ್ಲೆಲ್ಲ ಗುಹೆಗಳಿವೆ, ಅಲ್ಲೆಲ್ಲ ಕೂತಿದ್ದಾರೆ ನೋಡ್ರಿ. ನಾವ್ಯಾಕೆ ಎತ್ತಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಬಂದ್ರಿ ಹೋಗೋಣ, ಬಂದ್ರಿ ಯಶು. ಬನ್ರಿ ರೀ. ಕುದುರೆ ಹೆಜ್ಜೆ ತೋರಿಸ್ತಾರಲ್ಲ, ಮೇಲ್ ನೋಡ್ಕೊಬಾರೋ. ಇದೇನೇ ಅಲ್ವಾ ಕುದುರೆ ಹೆಜ್ಜೆ? ಮತ್ತೆ ಇನ್ಯಾವುದು? ಇದೇ ಕುದುರೆ ಹೆಜ್ಜೆ ಥರ ಕಾಣ್ತೈತಲ್ಲೋ. ಏನಕ್ಕೆ ಕುದುರೆ ಹೆಜ್ಜೆ ಅಂತಾರೆ? ಕುದುರೆ ಯಾಕೆ ಬತ್ತಿಲ್ಗೆ? ಆಗಿನಿಂದ ಅವಾಗೆಲ್ಲ ಕುದುರೆಗಳು ಅಷ್ಟೊಂದು ಫಿಟ್ಟಿದ್ವಾ ಇಲ್ಲಿ ತನಕ ಬರೋ ಅಷ್ಟು? ಬಾ, ನೀನು ಹೆಜ್ಜೆ ಹಾಕಬ. ಈಗ ಕುದುರೆ ಹೆಜ್ಜೆ ಹಾಕ ಬಂತ, ಇವಾಗ ನೀನು ಹೆಜ್ಜೆ ಹಾಕಬ. ಹತ್ತು ಕುತ್ಕೊಬೇಡ, ನೀ ಬರಲಿ ಅಂತ ಕಾಯ್ತಾ ಇದ್ದೆ. ಫಸ್ಟ್ ನೀ ಹತ್ತು. ಇಲ್ಲಿ ಹಿಂಗೋಗು, ಹಿಂಗೆ ಆರಾಮ ಹಾಕಿದ್ರಲ್ಲ, ಹಿಂಗೋಗು. ಬರ. ಹುಷಾರಕ್ಕೆ ಬಾ ಅಷ್ಟು. ಇಲ್ಲಿ ನೀ ಹೆಂಗ ಬಾ, ಇದೆ ಹಿಂಗೆ ಬರ್ಬೇಡ. ಶಾರ್ಟ್ ಕಟ್ ಇದ್ದಿದ್ರೆ ಹಿಂಗೆ ಹೋಗ್ಬೋದಾಯ್ತು, ಹಂಗೋಗಿ ಹೋಗ್ಬೇಕು. ಶಾರ್ಟ್ ಕಟ್ ಇಲ್ಲ ಇಲ್ಲಿ. ಬಾರೋ ದಾಟ್ಕೊಂಡು. ಕೋತಿ, ಹಂಗೆ ಬರೋದಲ್ವೇನೋ? ಸಾಹಸನ ಮಾಡ್ತೀಯ ನೀನು? ಬರ್ಬೋದು, ಸಾಹಸ ಮಾಡಬೇಡ ಅಂತಂದೆ. ಅಂತೂ ಇಂತೂ ಕೋಟೆ ಅಲ್ವೇನೆ ಇದು? ಕೋಟೆ ಎಂಟ್ರ್ ಆಗ್ತಾಯಿದ್ದೀವಿ. ಯಾರೂ ಸೈನಿಕರಿಲ್ಲ, ಅವಾಗಿದ್ರು ಇವಾಗಿಲ್ಲ. ಬನ್ನಿ ಕೋಟೆಗೆ ಹೋಗೋಣ. ಬನ್ನಿ ಎಷ್ಟು ಕೋಟೆ ನೋಡೋಣ. ಬನ್ನಿ, ಕೋಟೆ ಒಳಗೆ ಎಂಟ್ರ್ ಆಗ್ತಿದ್ದೀವಿ. 7 ಸುತ್ತಿನ ಕೋಟೆ. ಇಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ, ಇನ್ನೂ ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ಅಂತ. ಅಷ್ಟು ದೂರ ನೋಡಿದ್ರೆ ಅಲ್ಲಿ ಅನ್ಸುತ್ತೆ. ಈ ಕಡೆ ಹಿಡೀರಿ ಪ್ಲೀಸ್. ಇಲ್ಲಿ ತನಕ ಬಂದ್ಮೇಲೆ ನಿಮ್ಗೆ ಅನ್ಸುತ್ತೆ ಕೆಳಗಡೆಯಿಂದ ಎಷ್ಟು ದೂರ ಬಂದಿರೋ ಅಷ್ಟು ದೂರ ಮೇಲೆ ಹತ್ಬೇಕು ಅಂತ. ಇವಾಗ ನಮ್ಮ ಯಶವಂತ್ ಅವ್ರ ಎನರ್ಜಿ ಕಮ್ಮಿ ಆಗುತ್ತೆ. ಇಷ್ಟು ದೂರ ಇನ್ನೂ ಹತ್ಬೇಕಲ್ಲ.
ಹಾಂ ಹತ್ತುತ್ತೀನ ನಾನು. ನನ್ನ ಕೈಲಿ ಆಗಲ್ಲ ಆಗಲ್ಲ ಗುರು, ನನ್ನ ಕೈಲಿ ಆಗಲ್ಲ. ಇಷ್ಟು ದೂರ ಹತ್ಬೇಕಲ್ಲ, ಯಾವನ ಕೈಲಾಗುತ್ತೆ, ಬರಲ್ಲ ಅಂತ ನಮ್ಮ ಯಶು ಅಂತಾರೆ. ನಾನು ಅನ್ನಲ್ಲ. ಹೋಗೋಣ ಬರಲ್ಲ. ಅಬ್ಬಬ್ಬಾ ಬನ್ನಿ ಹೋಗೋಣ. ಹಾಂ ಅಣ್ಣ ಬನ್ನಿ ಇಲ್ಲಿ ತೋರಿಸಿ ಕ್ಯಾಮ್ರಾಮನ್ ಪ್ಲೀಸ್, ಇಲ್ಲಿ ತೋರಿಸಿ. ಮಳೆ ನೀರು ಇಲ್ಲಿ ಸ್ಟಾಕ್ ಆಗುತ್ತೆ. ಒಂದೊಂದ್ಸಲ ಮೀನು ಹಿಡಿಯೋಕ್ಕೆ ಯಶು ಬಂದ್ಬಿಡ್ತಿದ್ದ ಬಲೆ ತೊಗೊಂಡು, ಈಗ ಬರ್ತಾಯಿಲ್ಲ. ಬನ್ನಿ ಸಾರ್ಕೊಂಡು ಕುತ್ಕೊಳ್ಳೋಣ ಅಣ್ಣ ಇಲ್ಲಿ. ಆರಾಮ ಕುತ್ಕೊಳ್ಳೋಣ. ಇಲ್ಲ ಹೇಳಿ ಅಂತ ಕಾಯ್ತಾ ಇದ್ದೆ ನಾನು. ಬಿಸಿಲು ಇರೋದ್ರಿಂದ ಎಲ್ಲಿ ಕೂತ್ಕೊಂಡ್ರು ನಿಮಗೆ ಸುಸ್ತಾಗುತ್ತೆ. ಜಿಪ್ಪಾಪನ ಆಗ್ಬಿಟ್ಟೈತಲ್ಲೋ. ಇಷ್ಟು ಮೇಲದ್ದು ಬರೋದಕ್ಕೆ ಮನುಷ್ಯನ ದುರಹಂಕಾರ ಅಹಂಕಾರ ಏನಿರುತ್ತೆ ಅದೆಲ್ಲ ಕಡಿಮೆ ಆಗಿರುತ್ತೆ. ನಾನು ಯಾವ ಬೆಟ್ಟ ಆದರೂ ಹತ್ತುತ್ತೀನಿ ಗುರು ಅಂತಾನಲ್ಲ, ಅವನ ಅಹಂಕಾರ ಸ್ವಲ್ಪ ಕೊಡ್ಲಿ ಪೆಟ್ಟು ಬಿದ್ದಂಗೆ ಆಗಿರುತ್ತೆ. ಅವನ ಅಹಂಕಾರಕ್ಕೆ ತಗ್ಗಿ ಬಗ್ಗೆ ಬರಬೇಕು. ಅಯ್ಯೋ ಹತ್ತಕ್ಕಾಗುತ್ತೋ ಇಲ್ವೋ, ಮತ್ತು ನಾನು ಪ್ರಕೃತಿ ಮುಂದೆ ಕುಬ್ಜ ಅಂತ ಬರಬೇಕು. ಅವಾಗ ಅವನಿಗೆ ಪ್ರಕೃತಿ ಕೈ ಹಿಡಿದು ನಡೆಸ್ತಾಳೆ. ಈಗ ನಾವು ಏನು ದುರಹಂಕಾರ ಪಟ್ಕೊಬರಲಿಲ್ಲ. ಬೆಟ್ಟ ಸ್ವಲ್ಪ ಕಡ್ದಾಗಿ ಇದೆ ಅಂತಲೇ ಬಂದು ಹತ್ಬೋದು. ಈ ಥರ ಜಾಗಕ್ಕೆ ಬಂದಮೇಲೆ ಈ ಥರ ಪ್ಲಾಸ್ಟಿಕ್ ಎಲ್ಲ ಎಸಿಬೇಡಿ. ಆ ಥರ ಪ್ಲಾಸ್ಟಿಕ್ ಎಸಿದ್ರೆ ಯಾರೋ ಎಸ್ಬಿಟ್ಟೋಗಿ ಕುಳಿಯೋದು ಇಲ್ಲ, ಏನೂ ಇಲ್ಲ, ಅದು ಹಾಗೇ ಇರುತ್ತೆ. ಯಾವಾಗಲೂ ಆದರೂ ನೋಡಿ ಎಸಿಬೋದು, ಆದರೂ ಎಸಿಬೇಡಿ. ಪ್ರಕೃತಿನ ಹಾಳು ಮಾಡಬೇಡಿ. ಎತ್ಕೊಳ್ಳೋದೊಂದು ಬ್ಯಾಗ್ ಹಾಕೋ, ಎಲ್ಲರೂ ಎಸೆಯೋಣ. ಡಸ್ಟ್ಬಿನ್ಗೆ ಎಸಿ ಇಟ್ಕೋ. ಇಷ್ಟೊಂದು ಕಡಿದಾದ ಬೆಟ್ಟ ಹತ್ತಬೇಕಾದ್ರೆ ಒಂದೇ ಸಲ ಹತ್ತಕ್ಕಾಗಲ್ಲ. ಒಂದು ಅರ್ಧ ಗಂಟೆ ಕಾಲು ಗಂಟೆ ರೆಸ್ಟ್ ಮಾಡಿ ಕುತ್ಕೊಂಡು ನೀರು ಗೀರು ಕುಡೀರಿ, ಮಜ್ಜಿಗೆ ಗಿಜ್ಜಿಗೆ ಕುಡೀರಿ. ಆಮೇಲೆ ಹೋಗಿ ಬೂಸ್ಟಪ್ ಆಗಿರುತ್ತೆ. ಹತ್ತಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತೆ. ಒಂದೇ ಸಲ ನೀವು ಬೆಟ್ಟ ಹತ್ತಕ್ಕೋದ್ರೆ ಆಗಲ್ಲ. ಸ್ವಲ್ಪ ಸ್ಟೇ ಮಾಡಿ ಬೆಟ್ಟ ಹತ್ತಿ ಸುಲಭವಾಗಿ ಹತ್ಬೋದು. ಬರ ಬೆಟ್ಟದ ಸುತ್ತಮುತ್ತಲ ಪಕ್ಷಿ ನೋಟ ಸಿಗುತ್ತಿಲ್ಲ. ನಿಮಗೆ ಬೆಟ್ಟದ ಪೀಕ್ ಹೋದ್ರೂ ತುಂಬ ಪ್ರಪಾತ ಎಲ್ಲೂ ಎದುರಾಗಲ್ಲ ನಿಮಗೆ. ಬೆಟ್ಟ ಈಗಿರೋದ್ರಿಂದ ಪ್ರಪಾತ ಅನಿಸಲ್ಲ. ಈಗಿದ್ದಿದ್ರೆ ಪ್ರಪಾತ ಅನ್ನಿಸ್ತಿತ್ತು. ಹಿಂದೆ ಎತ್ಕೊ ಹೋಗ್ತಿದ್ರೇ, ಹಿಂಗೆ ಮುಂದೆ ನೋಡ್ಕೊಂಡು ಹಿಂದೆ ಹೋಗ್ತಿದ್ರೇ ಚಂದಾಗರು ಬೇಗ ಹತ್ಬಿಡ್ಬೋದು. ಯಾಕೇಳಿ ಇಷ್ಟು ಪಿಕ್ ಇದೆಯಾ, ಇಷ್ಟೊತ್ತು ಎತ್ತರ ಇದೆಯಾ ಅಂತ ಗೊತ್ತಾಗಲ್ಲ. ಸುಮ್ಮನೆ ಹಿಂದೆ ಹೋಗಿ ಅಲ್ಲಿ ಯಾವ್ದಾದ್ರು ಒಂದು ನೀರು ನಿಲ್ಲಕ್ಕೆ ಜಾಗ ಇರುತ್ತೆ, ಅಲ್ಲಿ ಡುಮ್ ಅಂತ ಬೀಳಿ. ಮುಂದೆ ನೋಡ್ಕೊ ಹೋಗ್ಬೇಕು ಯಾವತ್ತೂ. ಹಿಂದೆ ನೋಡ್ಕೊಂಡು ಹೋಗ್ಬಾರ್ದು. ಮುಂದೆ ನೋಡ್ಕೊಂಡು ಹಿಂದೆ ಹೋಗ್ಬಾರ್ದು, ಮುಂದೆ ನೋಡ್ಕೊಂಡು ಮುಂದೆ ಹೋಗ್ಬೇಕು. ಚೆನ್ನಾಗಿದೆ ಗುರು. ಇಲ್ಲಿಗೆ ಬಂದರೆ ನಿಮಗೆ ಏನೋ ಒಂದು ಬೇರೆ ಪ್ರಪಂಚಕ್ಕೆ ಬಂದಂಗೆ. ನಮಗೆ ಕೆಳಗಡೆಯಿಂದ ಅನ್ಸಲ್ಲ, ಇಷ್ಟ ಬೆಟ್ಟ ಅಂತ ಅನಿಸುತ್ತೆ. ಆ ಒಂದು ಕೋಟೆ ಏನಿದೆ ಬಾಗಿಲು, ಆ ಬಾಗಿಲು ನಂತರ ನಿಮಗೆ ಬೆಟ್ಟ ಫುಲ್ ಎಕ್ಸ್ಪ್ಲೋರ್ ಆಗೋದು. ಇದು ಒರಿಜಿನಲ್ ಬೆಟ್ಟ ಗುರು, ಇಲ್ಲಿಂದ ಹೋಗ್ಬೇಕು, ನೋಡಬೇಕು ತುದಿನ ಅಂತ ಇಲ್ಲಿ ಗೊತ್ತಾಗೋದು ನಿಮಗೆ. ಗೊತ್ತಿಲ್ಲ ನಮಗೆ ಈಗಲೂ ಅದೇ ಪರಿಪೂರ್ಣವಾದ ತುದಿ ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಬೇರೆದೇನೋ ಕಾಣ್ಬೋದು. ಅಲ್ಲಿಗೆ ಹೋಗೋಣ ಇರಿ. ಯಶೋ 1 ಕಿಲೋಮೀಟ್ರ್ ದೂರ ಇರ್ತಾನೆ, ಬಾ.
ಇದೇ ಒಂದು ಬೇರೆ ಪ್ರಪಂಚ ಗುರು. ನಿಜ ಹೇಳ್ತೀನಿ, ನಾನು ಇದುವರೆಗೂ ಇಷ್ಟು ಕಡಿದಾದ ಬೆಟ್ಟ ಹತ್ತೇ ಇಲ್ಲ. ನಾನು ಹತ್ತಿರೋದು ರೇವಣಸಿದ್ದೇಶ್ವರ ಬೆಟ್ಟ, ಅದು ಇಷ್ಟು ಕಡ್ದು ಒಂದ್ಸಲ ನಿಮಗೆ. ಅದು ಬಿಟ್ಟರೆ ಇನ್ಯಾವ ಬೆಟ್ಟ ಹತ್ತಿದ್ದೀನಿ, ಶಿವಗಂಗೆ ಬೆಟ್ಟ, ಅದು ಚೆನ್ನಾಗಿದೆ, ಆದರೆ ಇಷ್ಟೊಂದು ವಿಸ್ತಾರ ಅನಿಸಲ್ಲ. ಇದು ತುಂಬ ಕಡ್ದು, ತುಂಬ ವಿಸ್ತಾರ, ಮತ್ತು ಕೊನೆ ಅನ್ನಿಸ್ತಾಯಿಲ್ಲ ನಮಗೆ, ಕೊನೆನೇ ಸಿಗ್ತಾಯಿಲ್ಲ. ಒಂದು ಸ್ಟೆಪ್ ಆಗ್ತಿದ್ದಂಗೆ ಬೇರೆ ಏನೋ ಕಾಣುತ್ತೆ ಆ ಥರ. ಮತ್ತಿನ್ನೊಂದು, ಬೆಟ್ಟ ಹತ್ಬೇಕಾದ್ರೆ ಏನು ಪ್ರಿಪ್ರೇಷನ್ ಅಂತಂದರೆ, ನೀವು ಬೆಳಗ್ಗೆ ಏನು ಟಿಫನ್ ಮಾಡಿ ಬೆಟ್ಟ ಹತ್ತುತ್ತೀರೋ ಅದು ಕೌಂಟ್ ಆಗುತ್ತೆ. ಮಸಾಲೆಯುಕ್ತ ಪದಾರ್ಥಗಳನ್ನ ತಿನ್ನಬೇಡಿ. ಈ ಬಾತು ಮಸಾಲೆ ಹಾಕಿ ಏನು ಮಾಡಿರ್ತಾರೆ ಅದನ್ನು ತಿನ್ನಬೇಡಿ. ಜಿಡ್ಡಿನ ಪದಾರ್ಥ ತಿನ್ನಬೇಡಿ. ಲೈಟಾಗಿ ಇಡ್ಲಿ ತಿನ್ಕೊಬನ್ನಿ. ತಪ್ಪಿದ್ರೆ ಬರೀ ಕೂಲ್ ಡ್ರಿಂಕ್ಸ್ ಅಂದರೆ ಏನು ವಿದೇಶಿ ಪಾನೀಯ ಅಲ್ಲ, ಎಳ್ನೀರು, ಜ್ಯೂಸ್ಗಳು, ಹಣ್ಣಿನ ಜ್ಯೂಸ್ಗಳು, ಇದನ್ನು ಕುಡ್ಕೊಬಂದು ಬೆಟ್ಟ ಆರಾಮಾಗಿ ಹತ್ಬೋದು. ಲೈಟಾಗಿ ಇಡ್ಲಿ, ಪೊಂಗಲ್ ಆ ಥರ ಏನಾದ್ರು ಮಸಾಲೆ ಇಲ್ದಿರೋ ಪದಾರ್ಥ ತಿನ್ನಿ ಅಷ್ಟೇ. ಅದು ಕೂಡ ಒಂದು ಪ್ರಿಪ್ರೇಷನ್ನೇ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ. ಬೆಳಗ್ಗೆ ಆಫೀಸಲ್ಲಿ ಮಲ್ಕೊಬಿಡ್ಬೇಕು ಎಲ್ಲರೂ. ಈಗ ನೋಡ್ತಾ ಇದ್ದೀರಲ್ಲ, ಇದು ಕಡ್ದು. ಇಲ್ಲಿಗೆ ಬರೋದಕ್ಕೆ ನಿಮಗೆ ಉತ್ಸಾಹ ಎಲ್ಲ ಕುಂದಿರುತ್ತೆ. ಆದ್ರೂ ಮೇಲೆ ಹೋಗ್ಲೇಬೇಕು ಅನ್ನೋ ಒಂದು ಹಠ ಇದ್ದರೆ ಹೋಗ್ಬೋದು. ನೋಡಿ, ಇದು ನೀರು ಮಾರ್ಕ್, ಮೇಲಿಂದ ನೀರು ಬರುತ್ತೆ. ಕುತ್ಕೊಬೇಡ ಗುಂಡ, ಬರೋ. ಓ, ನಿಧಾನಕ್ಕೆ ಹೋಗ್ರೋ ಪುಟ. ಅಡುಗೆ ಮಾಡ್ತಾಯಿದ್ರಿ? ಓ, ಇಲ್ಲಿ ಕರೆಕ್ಟು. ಇಲ್ಲಿ ಅಡುಗೆ ಮಾಡಿ ಎಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ರು? ಇಲ್ಲೆಲ್ಲ ನೋಡ್ಬೋದು ನೀವು ನಮ್ಮ ಹಳೆ ಕಾಲದ ಬುಡಗಟ್ಟು ಜನಾಂಗದ ಏನು ಚಿತ್ರಗಳು ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. MF ಅವರವ್ರ ಡೌಗಳು ಮುಂಚೆಲ್ಲ ಬರ್ದವ್ರು ಇಲ್ಲಿ. ಇವೆಲ್ಲ ನೋಡ್ಬೋದು. ಅವ್ರವ್ರ ಹೆಸರು, ಅವ್ರವ್ರು ಬಂದಾಗ ಅವ್ರವ್ರ ಗೃಹಗಳನ್ನ ಬಿಟ್ಟು ಹೋಗ್ತಾರೆ. VVS ಶಿವಲಿಂಗದ ಚಿತ್ರ. ಹಂಗೆ ಬರಲೇ ಯಶೋ, ಇಲ್ಲೊಂದು ಕಲ್ಯಾಣಿ ಐತೆ. ಡೈ ಹೊಡಿಯೋ, ಡೈ ಹಾಕು. ಗೊತ್ತು, ಬಿಡೋರು ಯಾರು? ಸುಮ್ಮನೆ ನೋಡಿದ್ದು. ಓ, ಅಲ್ಲಿರೋ ಅದಲ್ವ ಪೀಕು. ಬಾ, ಇಲ್ಲಿ ತನಕ ಬಂದರೆ ನಿಮಗೆ ಇಲ್ಲೆಲ್ಲ ಬಿದ್ದ ನೀರು ಅಲ್ಲೋಗಿ ಸ್ಟಾಕ್ ಆಗುತ್ತೆ.
ಅಲ್ಲಿಂದ ಒಳಗಡೆ ಏನು ಅಂಡರ್ಗ್ರೌಂಡೇ ನೀರು ಇರೋಲ್ಲ, ಇಷ್ಟೇ ಅದು. ಬಾ ನೋಡಿದ್ರೆ ಅರ್ಧ ಕಿಲೋಮೀಟರ್ ದೂರ ಹೋಗ್ಬೇಕು ಬಸವನಗರಕ್ಕೆ. ತುಂಬ ಕಷ್ಟ ಇದೆ ಬೆಟ್ಟದ ಟ್ರೆಕ್ಕಿಂಗ್. ಅಲ್ಲಲ್ಲಿ ಮರ ಇತ್ತು, ಮರದ ಕೆಳಗಡೆ ಕೂತ್ಕೊಂಡು ಎಡೆ ಮಾಡ್ಕೊಂಡು ಹೋಗ್ಬೋದು. ಒಂಚೂರು ಮರ ಇಲ್ಲ, ಒಂಚೂರು ನೆರಳಿಲ್ಲ, ಬರೀ ಕಲ್ಲಿನ ಬೆಟ್ಟ. ಈ ಥರ ಇದ್ರೆ ನಿಮಗೆ ಹೋಗಿ ಸ್ವಲ್ಪ ಕಷ್ಟ ಆಗುತ್ತೆ. ಓ ಇನ್ನೊಂದು ಬೆಟ್ಟ ಹತ್ಬೇಕಲ್ಲೋ. ಯಶೋ ಇನ್ನೊಂದು ಬೆಟ್ಟ ಹತ್ಬೇಕಲ್ಲಪ್ಪ. ನಾನೇನೋ ಇಲ್ಲಿಂದ ಸುಮ್ಮನೆ ಡೈರೆಕ್ಟ್ ಹೊಂಟೋಗ್ಬಿಡೋದು, ಲೈನು ಸ್ಟ್ರೈಟ್ ಲೈನ್ ಅಂದ್ಕೊಂಡೆ. ಈಗ ನಮ್ಮ ಯಶೋ ತಲೆಯಲ್ಲಿ ಓಡ್ತಾ ಇರೋದು, ಆಗಲ್ಲ ಬಾಣ ನಾನು ಇಲ್ಲೇ ಇರ್ತೀನಿ, ನೀವು ಹೋಗೋಣ ಅಂತಾನೆ. ಏನಪ್ಪ ಏನಂತ ಹೇಳು, ಆಗಲ್ವಾ? ಬರೋಲ್ಲೋ, ಇಷ್ಟು ದೂರ ಕರ್ಕೊಬಂದ್ಬಿಟ್ಟು ಇಲ್ಲ ಬಣ್ಣ ಅಂದ್ಬಿಟ್ಟು ಈಗ ನೋಡಿದ್ರೆ ಅಷ್ಟು ದೂರ ಹೋಗ್ಬೇಕು. ಬಾ ಹೋಗೋಣ. ಈ ಬೆಟ್ಟ ಏನು ನೋಡ್ತಾ ಇದ್ದೀರಾ, ಈ ಬೆಟ್ಟ ಮೇಲೆ ಬಂದಷ್ಟು ಮುಗೀತಲ್ಲ ಈ ಬೆಟ್ಟ. ಈಗ ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿ ಬಿಳಿದೊಂದು ಮಂಟಪ ಥರ ಕಾಣಿಸ್ತಾ ಇದೆಯಾ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಕ್ಕೆ ದಾರಿ ಯಾವುದು ಅಂತ ನೋಡ್ತಾ ಇದ್ರೆ ಇಲ್ಲಿದೆ ನೋಡಿ ದಾರಿ. ಬಂದಂಗೆಲ್ಲ ಎಕ್ಸ್ಪ್ಲೋರ್ ಆಗ್ತೈತೆ ಬೆಟ್ಟಗಳು. ನಾವು ಇದೇ ಕೊನೆ ಅಂತ ಅನ್ಕೊಬರ್ತೀವಿ, ಆದರೆ ಇದಲ್ಲ, ಇನ್ನೊಂದಿರುತ್ತೆ. ಹೋಗೋಣ ಬನ್ನಿ. ಬರಪ್ಪ ಯಶು. ಅವನು ಚಿಕ್ಕದ್ರಲ್ಲಿ ಬಂದಿದ್ದಂತೆ, ಅವನಿಗೆ ಅವಾಗ ಇಷ್ಟೊಂದು ದೊಡ್ಡದಾಗಿದೆ ಬೆಟ್ಟ, ಇಷ್ಟೊಂದು ಟ್ರೆಕ್ಕಿಂಗ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅವ್ನಿಗೀಗ ಗೊತ್ತಾಗ್ತಾ ಇದೆ ಅಂತ. ನಾನು ಚಿಕ್ಕದ್ರಲ್ಲೂ ಬಂದಿಲ್ಲ, ಯಾವಾಗಲೂ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಹಾಗಾಗಿ ನನಗೆ ಆಶ್ಚರ್ಯ, ಏನು ಈ ಬೆಟ್ಟ ಓದೋದಂಗೆಲ್ಲ ಮುಗಿತಾನೆ ಇಲ್ವಲ್ಲ ಅನ್ನೋದೊಂದು ಆಶ್ಚರ್ಯ ಇರುತ್ತೆ. ಹಿಂಗೇನಾ? ಹಾಂ ಹಿಂಗೇನೆ. ಓ ಹಿಂಗೋದ್ರೆ ಶಾರ್ಟ್ಕಟ್, ಹಂಗೋದ್ರೆ ಅದು ಹಂಗಿಲ್ಲ ದಾರಿ. ಹಂಗಿಲ್ಲ ದಾರಿ. ಹಂಗಿದ್ದಿದ್ರೆ ಯಾರು ಹೋಗ್ತಾ ಇರಲಿಲ್ಲ ಅಷ್ಟೊಂದು. ಈ ಒಂದು ಲೆವೆಲ್ಗೆ ಬರಬೇಕಾದ್ರೇ ಫುಲ್ಲು ಸುಸ್ತಾಗ್ಬಿಟ್ಟಿರುತ್ತೆ. ಇನ್ನು ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಆ ರೂಟಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು. ಈ ರೂಟ್ ಇದೆಯಲ್ಲ, ಇದೊಂದು ಸ್ವಲ್ಪ ಈಸಿ ಅನಿಸುತ್ತೆ ನಿಮಗೆ ಹೋಗೋದಕ್ಕೆ. ಮೆಟ್ಲು ಬೇರೆ ಇದೆ, ಮಣ್ಣಿನ ಮೆಟ್ಲು ಕಣ, ಮಣ್ಣಿನ ಮೆಟ್ಲು ಇದೆ, ಗ್ರಿಪ್ ಸಿಗುತ್ತೆ. ದಾರಿಗೆ ಮಾತ್ರ. ಇನ್ನೆಷ್ಟು ದೂರ ಇದೆಯಪ್ಪ? ಇನ್ನೂ ಒಂದು ಕಿಲೋಮೀಟ್ರ್, 500 ಮೀಟ್ರ್, 1 ಕಿಲೋಮೀಟ್ರ್ ಇರ್ಬೋದು. ಹೋಗೋಣ. ಅದೇ ಲಾಸ್ಟ್ ತಾನೆ, ಆಮೇಲೆ ಇನ್ನೂ ಬೇರೆ ಯಾವುದೂ ಇಲ್ಲ ತಾನೆ ಎಕ್ಸ್ಪ್ಲೋರ್ ಆಗುತ್ತೆ. ಯಾವುದು ಎಕ್ಸ್ಪ್ಲೋರ್ ಆಗಲ್ಲ ತಾನೆ, ಮುಗಿತಾನೆ ಇಲ್ಲ ಈ ಬೆಟ್ಟ. ಮುಂದೆ ಹೋದಷ್ಟು ಇನ್ನೂ ಇದ್ದೀನಿ ಬಾಬಾ ಅನ್ನತ್ತೆ. ಆ ಬಸವ ಬಾಬಾ ಇಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ, ಬಾ ನಾನು ಅಂತ ಆಟ ಆಡ್ಸುತ್ತೆ. ಆ ಥರ ನಿಮಗೆ ಫೀಲ್ ಆಗುತ್ತೆ. ಬಸವನ ಹತ್ರ ಸಿಗ್ತೀನಿ. ಹಾಂ. ಓಹೋ ಏನಿದು? ಇದು ಗುರು ನಿಮಗೆ ಗೊತ್ತಾಗೋದು ಪ್ರಪಾತ ಅಂದರೆ ಏನು ಅಂತ ಇಲ್ಲಿ ನಿಮಗೆ ಅನುಭವ ಆಗುತ್ತೆ. ಸ್ವಲ್ಪ ಸ್ಲಿಪ್ ಆದ್ರೂ ಕೆಳಗಡೆ ಬಿಡೋದು ಗ್ಯಾರಂಟಿ. ಪ್ರಪಾತ ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಇಷ್ಟು ನೆರಳು ಸಿಕ್ಕಿದ್ದಿದೆ ಫಸ್ಟ್ ಟೈಮ್ ಅಪ್ಪ. ಬರೋ ಯಶು, ನೆರಳು ಸಿಕ್ಕಿದೆ. ಇಲ್ಲಿ ಬೇಕಾರೆ ರೆಸ್ಟ್ ಮಾಡೋಣ, ಇಲ್ಲಿ ಮಲ್ಕೋಬೋಣ ಗೈಯಲ್ಲಿ. ಯಾವ ಹುಳಗಳು ಬರ್ತವೆ? ಬರ, ಮನುಷ್ಯ ಇದ್ದಾಗ ಯಾವ ಹುಳ ಬರ್ತವೆ?
ಅವು ಓಡೋಗ್ತವೆ ಮನುಷ್ಯ ಇದ್ದಾನೆ ಅಂತ. ಇಲ್ಲಿ ಸಾಕದ ನೋಡೋಣ ಪ್ಲೇಸ್. ಇಲ್ಲೇ ಆರಾಮಾಗಿ ಮಲ್ಕೊಬಿಡೋಣ, ಬರೋ ಹೋಗ್ತಾ 1 ಅವರ್ ಮಲ್ಕೊಬಿಡೋಣ. ನೋಡು ಇಲ್ಲೆಲ್ಲ ಧ್ಯಾನ ಮಾಡಬೇಕಾದ್ರೆ ನೋಡು, ಇದಕ್ಕಿಂತ ಒಳ್ಳೆ ಜಾಗ ಬೇಕಾ ನಾವು? ಕಳ್ಳಿ ಇಲ್ಲೇ ಮನ್ಕೊಳ್ಳೋದು ರಾತ್ರಿ ಹೊತ್ತು. ನಿಮ್ಗಿದ್ರೆ ನೋಡಪ್ಪ ಹಚ್ಬಿಡ್ಬೋದು. ಒಂಥರ ಅಡ್ವೆಂಚರ್ ಇರ್ಬೇಕು. ಈ ಥರದ್ದು ಸ್ವಲ್ಪ ಜಾಗ ಇರಬೇಕು, ಆ ಥರದ್ದು ಸ್ವಲ್ಪ ಜಾಗ ಇರಬೇಕು. ಬರೀ ನಿಮ್ಗೆ ನೋಡ್ದಾಗಿಲ್ಲ, ಬರೀ ಮರುಭೂಮಿ ಥರ ಬೆಟ್ಟ ಕಂಡ್ರೆ ಹತ್ತಕ್ಕಾಗಲ್ಲ. ಹತ್ತಣ ತುಂಬ ಅದ್ಭುತವಾದ ಬೆಟ್ಟ. ನೀವು ಅಂದ್ಕೊಂಡಂಗೆ ಎಲ್ಲ ಇದ್ಬಿಟ್ರೆ ಏನೂ ಚೆನ್ನಾಗಿರಲ್ಲ ಜೀವನದಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಬೆಟ್ಟಗಳು, ಗೊತ್ತಿಲ್ಲದಿರೋ ಜಾಗಗಳು, ಪೀಕಿಗೆ ಬಂದೋಗರು ಅಂತ ಇಂತು ಬಸವಣ್ಣನ ನೋಡ್ತಾ ಇದ್ದೀವಿ. ಹಾಯ್, ಯಶೋ ಬಂದಲ್ಲ ಹಂಗು ಹಿಂಗು ಬೆಟ್ಟಕ್ಕೆ, ಪೀಕ್ಗೆ. ಇನ್ನು ಮುಂದೆ ಬರ್ಬೇಡಪ್ಪ. ಪ್ರಥಮ್ ಹತ್ತದೆಯಾ ಬೆಟ್ಟ? ಹಾ ಗೊತ್ತಾಯ್ತು. ಪ್ರಥಮ್ ಬಿಗ್ ಬಾಸ್ ಬಂದಿದ್ದ ಅವನೇ ತಾನೆ? ನೀನೇ ತಾನೆ ಪ್ರಥಮ್? ಇಲ್ವಾ? ಇಲ್ಲ ಪ್ರಥಮ್ ಅಂದ್ರಲ್ಲ ನೀನು. ಮತ್ತೆ ನಿನ್ನ ಹೆಸರಾ? ಅವನಲ್ವಾ? ಆ ತಿಕ್ಲ ಅಲ್ಲ, ನೀನೇ ಬೇರೆ ಪ್ರಥಮ್. ಅವರು ನಿಮ್ಮ ಹಸ್ಬೆಂಡ್ ಅಲ್ಲೇ ಉಳಿದ್ಬಿಟ್ರು. ಚಿಕ್ಕವನಿದನಲ್ಲ, ಅವನಿಗೆ ಬೇಡ ಅಂತ ಭಯ ಆಗ್ತಿದೆ. ಹಾ ಹೌದು. ತುದಿಲಿ ಬೆಟ್ಟ ನೋಡ್ಬೇಕು, ಬೆಟ್ಟ ತುದಿಗೆ ಹೋಗ್ಬೇಕು, ಬಸವಣ್ಣ ನೋಡ್ಬೇಕು ಅಂತಿದ್ವಲ್ಲ, ಅದಿದೆ ಬಸವಣ್ಣ. ಈ ಬಸವಣ್ಣ ನೋಡಕ್ಕೆ ಬಂದಿದ್ವಿ, ಆದರೆ ಈ ಬಸವಣ್ಣನ ಮುಟ್ಟಕ್ಕಾಗಲ್ಲ. ಮುಟ್ಬೋದು, ಮುಟ್ಟೋಣ. ಶೂ ಹಾಕೊಂಡಿದ್ದೀನಿ, ಕ್ಷಮಿಸಪ್ಪ. ಕರ್ನಾಟಕ ಫ್ಲಾಗ್ ನೋಡ್ಬೋದು. ತುಂಬ ಜನ ಇದ್ದಾರೆ ಇಲ್ಲಿ. ಅಂದರೆ ಇಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಕೆಳಗಡೆಯಿಂದ ಬಂದು ಸುಸ್ತಾಗಿರುತ್ತಲ್ಲ, ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಕೆಳಗಡೆ ಇಳಿಯೋಕ್ಕೆ ಸನ್ನದ್ರಾಗ್ತಾರೆ. ಏನಾ ಬೋಟಿಂಗಾ? ಅಲ್ಲಿ ಯಾವ ಬೋಟಿಂಗ್ ಮಾಡ್ತಾರೋ? ಅದೇ ಗೊತ್ತಾಯ್ತು. ಕರ್ನಾಟಕ ಮ್ಯಾಪ್ ಥರ ಕಾಣ್ತಾ ಇದೆಯಲ್ಲ, ಅಷ್ಟಗ್ಲ ಅದು. ಇಲ್ಲ ಯಾರು ಪೋಸ್ ಕೊಡ್ತೀರೋ ಕೊಡಿ. ವಾಟರ್ ಬೇಕಾ? ಯಶೋ ಏನಪ್ಪ ಅನ್ನಿಸ್ತು? ಬಂದಿದೆಯಲ್ಲ, ಬುದ್ಧಿ ಬಂದ್ಮೇಲೆ ಬಂದಿದ್ಯಾ? ಚಿಕ್ಕದ್ರಲ್ಲಿ ಬಂದಿದೆ 3 ಸಲ ಅಂತ ಹೇಳಿದೆ.
ಬುದ್ಧಿ ಬಂದ್ಮೇಲೆ ಬಂದಿದ್ಯಾ? ಹೆಂಗ ಅನಿಸ್ತದೆ? ಚೆನ್ನಾಗಿ ಸುಸ್ತಾಗಲಿಲ್ಲ? ಏನಾಯ್ತು ಹೇಳು ಕ್ಲೀನಾಗಿ. ಅದೇ ಸುಸ್ತಾಯ್ತು ಹತ್ಬೇಕ್ರೆ. ಹಾಂ, ಹೆಂಗೆ ಹತ್ಬೇಕು ಬೆಟ್ಟಕ್ಕೆ ಬರ್ಬೇಕಂದ್ರೆ? ಅದೇ ಲಿಮಿಟಾಗಿ ತಿನ್ಬೇಕು ಫುಡ್ಡು. ಮಸಾಲೆ ಐಟಮ್ಗಳು ಜಾಸ್ತಿ ತಿಂದರೆ ಅದೇ ಎಫೆಕ್ಟ್ ಜಾಸ್ತಿ. ಇವನು ಮಸಾಲೆ ಐಟಮ್ ತಿನ್ಕೊ ಬಂದವನೇ, ಹಂಗಾಗಿ ಇವನಿಗೆ ಅನುಭವ ಅದು. ಇವನೇ ಹೇಳಿದ್ದು ನನಗೆ, ಜಾಸ್ತಿ ತಿನ್ಬಿಟ್ಟಿದ್ದೀನಿ ಹತ್ತಕ್ಕಾಗ್ತಿಲ್ಲ ಅಂತ. ಮಸಾಲೆ ಐಟಮ್ ಅಲ್ವಾ, ಹತ್ತಕ್ಕಾಗಲ್ಲ. ಆಮೇಲೆ ಇನ್ನೇನಪ್ಪ ಅಷ್ಟೇ. ಇಲ್ಲಿಗೆ ಬಂದು ಏನು ಮಾತು ಬರ್ತಾಯಿಲ್ಲ. ಇದೇ ಬಸವಣ್ಣ ಪೀಕು. ಇಲ್ಲಿಂದ ಕೆಳಗಡೆ ಹೋದ್ಮೇಲೆ ಸಿಗ್ತೀನಿ. ಇಲ್ಲಿಗೆ ಎಂಡ್ ಮಾಡಿ ಮೊದಲು ಕೆಳಗಿಳಿಯೋದು ನೋಡಬೇಕು. ನಂತರ ಹೋಗ್ಬೇಕಾದ್ರೆ ಕೆಳಗಡೆ ಒಂದು ದೇವಸ್ಥಾನ ಇದೆ, ಅದನ್ನು ದರ್ಶನ ಮಾಡಿಕೊಂಡು ಹೋಗೋಣ. ಬಾಯ್. ನಿಮ್ಮ ಲೈಫ್ ಟೈಮ್ನಲ್ಲಿ ಒಂದ್ಸಲ ಈ ಬೆಟ್ಟಕ್ಕೆ ಬನ್ನಿ, ಟ್ರೆಕ್ಕಿಂಗ್ ಮಾಡಿ. ಈ ಬೆಟ್ಟ ಹತ್ತೋದೊಂದು ಮಜಾ ಇದ್ದರೆ ಕೆಳಗಡೆ ಇಳಿಯೋದೊಂದು ಮಜಾ ಇರುತ್ತೆ. ತುಂಬ ಇಳಿಜಾರು ನೋಡ್ತಾ ಇದ್ದೀರಾ. ಸುಮ್ಮನೆ ಹಿಂಗೆ ಮಲ್ಕೊಂಡ್ರೆ ಹೋಗ್ತಾ ಇರ್ತೀವಿ ಕೆಳಗಡೆ, ಆ ರೀತಿ ಇದೆ. ಉರುಳು ಸೇವೆ ಈ ರೀತಿಯಾದ ಒಂದು ಏನು ಜಾಗದಲ್ಲಿ ಸಾಹಸ ಮಾಡೋದೇ ಒಂದು ಅದ್ಭುತ. ಈ ಬೆಟ್ಟನೇ ಒಂದು ಅದ್ಭುತ ಹೇಳ್ಬೇಕು ಅಂತಂದರೆ ಕೊನೆನೇ ಇಲ್ಲ ಈ ಬೆಟ್ಟಕ್ಕೆ. ತುಂಬ ದೊಡ್ಡದು ಗುರು. ಆ ಕಡೆಯಿಂದ ನೋಡಿದ್ರೆ ಏನು ಈ ಪಾಟಿ ಇದೆ, ಇಷ್ಟು ಉದ್ದ ಇದೆ ಅಂತೀವಿ. ತುಂಬ ದೊಡ್ಡದು ಬೆಟ್ಟ ಇದು. ಬನ್ನಿ ಒಂದ್ಸಲ ನಿಮ್ಮ ಲೈಫ್ ಟೈಮಲ್ಲಿ ಒಂದು ಅನುಭವ ತಗೊಳ್ಳಿ. ಸುಮ್ಮನೆ ಏನು ಯಾವಾಗಲೂ ಕೆಲಸ, ಕಚೇರಿ, ಮನೆ, ಬಸ್ಸು. ಬೆಂಗಳೂರಲ್ಲಿದ್ದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಬೆಂಗಳೂರವರು ತಿಂಗಳಿಗೆ ಒಂದೊಂದು ಈ ಥರ ಟ್ರಿಪ್ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಅವ್ರು ರಿಫ್ರೆಶ್ ಬಟನ್ ವರ್ಕ್ ಆಗಲ್ಲ, ರಿಫ್ರೆಶ್ ಆಗಲ್ಲ. ಅವರು ರಿಫ್ರೆಶ್ ಬಟನ್ ನಾವು ಒತ್ತಿ ಈ ಥರ ಜಾಗಕ್ಕೆ ಬಂದು ಒತ್ತಿ ಫ್ರೆಶ್ ಮಾಡ್ಕೋಬೇಕಾಗತ್ತೆ. ನನಗಂತೂ ಇಂಥ ಜಾಗಗಳನ್ನ ಟ್ರೆಕ್ ಮಾಡೋಕ್ಕೆ, ಸುತ್ತಾಡೋಕ್ಕೆ ತುಂಬ ಇಷ್ಟ. ಇಂಥ ಜಾಗಗಳಿಗೆ ನೀವು ಒಮ್ಮೆ ಬನ್ನಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನೀವೇ ತುಂಬ್ಕೋಬೇಕು ತಲೆಯಲ್ಲಿ. ನಾನು ನಿಮ್ಗೆ ಎಷ್ಟೇ ಹೇಳಿದ್ರು ನಿಮಗೆ ಅದು ಅರ್ಥ ಆಗಲ್ಲ. ಇನ್ನೂ ಭಾರತದಲ್ಲಿ, ವಿಶ್ವದಲ್ಲಿ ಇಂಥ ಪ್ಲೇಸಸ್ ತುಂಬ ಇರುತ್ತೆ. ಅಂಥ ಪ್ಲೇಸ್ಗೆಲ್ಲ ಹೋಗಬೇಕು ಅನ್ನೋದು ನನ್ನ ಆಸೆ. ಹೋಗೋಣ ಒಂದಲ್ಲ ಒಂದಿನ. ನಿಮ್ಮನ್ನು ಕರ್ಕೊ ಹೋಗ್ತೀನಿ. ಈ ಇಳಿಯೋದೆಲ್ಲ ಫುಲ್ಲು ವೀಡಿಯೋ ಮಾಡ್ಕೊ ಹೋಗ್ತೀನಿ. ಅಂದರೆ 1 hour ವೀಡಿಯೋ ಇರುತ್ತೆ, ನೀವ್ಯಾರೋ ನೋಡಲ್ಲ. ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಇನ್ನು ನಾವು ಇಳಿದ್ಬಿಟ್ಟು ಮನೆಗೆ ಹೋಗ್ತೀವಿ. ಟಾಟಾ ಮಾಡಲೆ. ಬಾಯ್ ಬಾಯ್.